ಶ್ರೀ ಸಂಜೀವಿನಿ ಕ್ಷೇತ್ರ ಟ್ರಸ್ಟ್ ವತಿಯಿಂದ ಕಾವೇರಿ ಬಡಾವಣೆಯ ನಾಗರಬಾವಿ ಮುಖ್ಯ ರಸ್ತೆಯಲ್ಲಿರುವ ವೈಕುಂಠ ಏಕಾದಶಿಯ ಪ್ರಯುಕ್ತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ, ಶ್ರೀ ವಿನಾಯಕ, ಶ್ರೀ ಶನೀಶ್ವರ ದೇವಸ್ಥಾನದಲ್ಲಿ ಎರಡನೇ ದಿನವಾದ ಇಂದು ಅನ್ನದಾನವನ್ನ ಏರ್ಪಡಿಸಲಾಗಿತ್ತು. ಬ್ಯಾರಿಕೇಡ್ ಅಳವಡಿಸಿ ಸರ್ತಿ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತಾದಿಗಳು ಪ್ರಸಾದವನ್ನ ಸ್ವೀಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಸಾರ್ವಜನಿಕರು ಕೂಡ ನಮ್ಮ ಮಾಧ್ಯಮದ ಜೊತೆ ಸಂತೋಷವನ್ನ ಹಂಚಿಕೊಂಡರು. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಜನಗಳಿಗೆ ಒಳ್ಳೆ ಅನುಕೂಲ ಆಯ್ತದೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ದೇವಸ್ಥಾನ ಒಳ್ಳೆ ಚೆನ್ನಾಗಿ ಇಂಪ್ರೂವ್ ಆಯ್ತದೆ. ಅಷ್ಟೇ. ನೆನ್ನೆ ಬಂದು ವೈಕುಂಠ ಏಕಾದಶಿ ತುಂಬಾ ಚೆನ್ನಾಗಿದೆ. ತುಂಬಾ ರಸ್ ಅಂದ್ರೆ ರಸ್ಸು ದೇವಸ್ಥಾನದಲ್ಲಿ. ದರ್ಶನ ಎಲ್ಲ ಚೆನ್ನಾಗಿ ಮಾಡಿದ್ವಿ. ರಾತ್ರಿ 12 ಗಂಟೆ ಆಗಿನೂ ಜನ ಕಮ್ಮಿ ಆಗಿಲ್ಲ. ಅಷ್ಟು ರಸ್ ಅಂದ್ರೆ ರಸ್ಸು. ನಿನ್ನೆ ವೈಕುಂಠ ಏಕಾದಶಿ ಪ್ರಯುಕ್ತ ಸರಸ್ವತಿ ನಗರ ವೈಕುಂಠ ದ್ವಾರ ಇತ್ತು, ದರ್ಶನ ಮಾಡಿದ್ವಿ. ಇವತ್ತು ಅನ್ನದಾನ ಇದೆ. ತುಂಬಾ ಸಿಸ್ಟಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ವರ್ಷ ಹಿಂಗೆ ಮಾಡ್ತಾರೆ. ತುಂಬಾ ಶಿಸ್ತಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖುಷಿಯಾಗಿದ್ದೇವೆ. ಸುಮಾರು ವರ್ಷಗಳಿಂದನೂ ಸಹ ನಾವು ದೇವಸ್ಥಾನಕ್ಕೆ ಬರ್ತಿದೀವಿ. ವೈಕುಂಠ ಏಕಾದಶಿ ದಿನ ನಮ್ಗೆ ಈ ದೇವಸ್ಥಾನಕ್ಕೆ ಬಂದ್ರೇನೆ ಸಮಾಧಾನ ಆಗೋದು. ನಿನ್ನೆ ದೇವ್ರ ದರ್ಶನ ಮಾಡ್ಕೊಂಡು ಹೋದೋ, ಇವತ್ತು ದೇವ್ರ ಪ್ರಸಾದ ಸ್ವೀಕರಿಸೋದಕ್ಕೆ ಬಂದಿದ್ದೀವಿ. ದೇವ್ರಿಗೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀ ಸಂಜೀವಿನಿ ಕ್ಷೇತ್ರ ಟ್ರಸ್ಟ್ನ ಅಧ್ಯಕ್ಷರು ನಮ್ಮ ಮಾಧ್ಯಮದ ಮೂಲಕ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ಹಂಚಿಕೊಂಡರು. ನಿನ್ನೆ ಹಾಗೂ ಉಪವಾಸ ಎಲ್ಲರಿಗೂ ಯಾರ್ಯಾರು ಏಕಾದಶಿಯ ಸ್ವಾಮಿಯನ್ನು ದರ್ಶನ ಮಾಡಿ ಉಪವಾಸ ಇದ್ದರು. ಇವತ್ತು ಬಂದು ಅನ್ನದಾನ ಏರ್ಪಡಿಸಿದೆ. ನಮ್ಮ ಈ ಸಂಜೀವಿನಿ ಕ್ಷೇತ್ರದಲ್ಲಿ ಕಾವೇರಿ ಬಡಾವಣೆ ವಿಜಯನಗರ ಬೆಂಗಳೂರು 40ಯಲ್ಲಿ ಗೋವಿಂದರಾಜನಗರ ಕ್ಷೇತ್ರದಲ್ಲಿ ನಾವು ಈ ಸಂಜೀವಿನಿ ಕ್ಷೇತ್ರ ಎನ್ನುವ ದೇವಸ್ಥಾನಕ್ಕೆ ಎಲ್ಲರೂ ಆಗಮಿಸಿ ತುಂಬ ಎತ್ತಿನ ಮಟ್ಟದಲ್ಲಿ ಜನಗಳು ಆಗಮಿಸಿ ಅನ್ನದಾನವನ್ನು ಸ್ವೀಕರಿಸಿ ಸ್ವಾಮಿಗೆ ಪಾತ್ರರಾಗಬೇಕೆಂದು ಕೋರ್ತೀವಿ. ಹಾಗೂ ಸಂಜೆ 6ರಿಂದ ದೇವರ ಮೆರವಣಿಗೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ. CS ಪ್ರಕಾಶ್ ಅಂತಾರಾಷ್ಟ್ರೀಯ ಡೊಳ್ಳು ಕುಣಿತ ತಂಡದಿಂದ ಸುಮಾರು 80 ಜನ ಕಲಾವಿದರು ಬಂದು ನಮ್ಮ ಈ ಕಲೆಯನ್ನು ಎಲ್ಲರಿಗೂ ಜನಗೆ ಎಲ್ಲ ಕಲೆಯನ್ನು ಮರೆತಿದ್ದಾರೆ ಜನಗಳು ಈಗಾಗಲೇ. ಅದನ್ನು ಎಲ್ಲರ ಸಾಂಸ್ಕೃತಿಕವನ್ನು ಅವರಿಗೆ ಮತ್ತೆ ಪುನರ್ ಅವರಿಗೆ ಏನೇನು ಮರುಕಳಿಸಬೇಕಂತ ನಾವು ಅದೊಂದು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ನಮ್ಮ ಕಾವೇರಿ ಬಡಾವಣೆ ಸುತ್ತಮುತ್ತ ಬಡಾವಣೆಗಳು ನಮ್ಮ ಈ ಸಂಜೀವಿನಿ ಕ್ಷೇತ್ರಕ್ಕೆ ಬಂದು ಪಾಲ್ಗೊಂಡು ಎಲ್ಲರೂ ನಮ್ಮ ಸ್ವಾಮಿಯ ಆಶೀರ್ವಾದ ಪಡೆದು ಎಲ್ಲರೂ ತಮ್ಮ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಹಾಗೂ ಸಂಜೆ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಆದ ನಂತರ ಸೇರುತ್ತದೆ. ಸ್ವಾಮಿಯನ್ನು ಪಲ್ಲಕ್ಕಿಯಲ್ಲಿ ಮುತ್ತಿನ ಪಲ್ಲಕ್ಕಿಯಲ್ಲಿ ಮುಖ್ಯ ಬೀದಿಗಳಲ್ಲಿ ತದನಂತರ ಶಯನೋತ್ಸವ ಮಾಡಿ ಸ್ವಾಮಿಯನ್ನು ನಮ್ಮ ಎಲ್ಲ ಭಕ್ತ ಜನಗಳಿಗೆ ನಾವು ಆಶೀರ್ವದಿಸಬೇಕು. ಹಾಗೂ ನಮ್ಮ ಈ ನಗರದಲ್ಲಿ ಎಲ್ಲರೂ ಮುಖ್ಯ ಬೀದಿಗಳಲ್ಲಿ ಈ ಸ್ವಾಮಿಗಾಗಿ ಎಲ್ಲ ಕಾಯುತ್ತಿದ್ದಾರೆ. ಓಂ ನಮೋ ವೆಂಕಟೇಶ್ವರಾಯ ನಮಃ. ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ನಾವು ಸತತವಾಗಿ 3 ದಿನ ಹಿಂದೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಮೊನ್ನೆ ದಿವಸ ವೆಂಕಟರಮಣ ಸ್ವಾಮಿಗೆ ಅಭಿಷೇಕ ಕಾರ್ಯಕ್ರಮ, ತದನಂತರ ಮಹಾಮಂಗಳಾರತಿಯಾಗಿ ವೈಕುಂಠ ದ್ವಾರ ಪ್ರವೇಶ ನಿನ್ನೆ ಮುಗಿತು. ಬೆಳಿಗ್ಗೆ 5:30ರಿಂದ ಆರಂಭಗೊಂಡು ರಾತ್ರಿ 12 ತನಕ ಮುಕ್ತಾಯಗೊಂಡಿತ್ತು. ತದನಂತರ ಅದೆಲ್ಲ ಕಾರ್ಯಕ್ರಮ ಎಲ್ಲ ಮುಗಿಸಿ ಇವತ್ತು ಅನ್ನದಾನ ಏರ್ಪಾಟಾಗಿದೆ. ಅನ್ನದಾನ ಯಶಸ್ವಿಯಾಗಿ ನಡೀತಾ ಇದೆ. ಸುಮಾರು ಸಾವಿರಾರು ಮಂದಿ ಇಲ್ಲಿ ಅನ್ನಪ್ರಸಾದ ಸ್ವೀಕರಿಸ್ತಾ ಇದ್ದಾರೆ. ಇಂದು ಸಂಜೆ ದೇವರ ಉತ್ಸವ ಆರಂಭ ಆಗುತ್ತೆ. ಸಂಜೆ 6 ಗಂಟೆಗೆ ಹೆಸರಾಂತ ವಾದ್ಯಗೋಷ್ಠಿ ಶ್ರೀ ಕುಮಾರ್ ಅವರಿಂದ ಆರಂಭ ಆಗುತ್ತೆ. ತದನಂತರ ಪ್ರತಿ ನಮ್ಮ ಬಡಾವಣೆಯ ಬೀದಿಗಳಲ್ಲಿ ದೇವರ ಉತ್ಸವ ನಡೆಯುತ್ತದೆ.
ಅದಾದ ನಂತರ ಶಯನೋತ್ಸವ ಕಾರ್ಯಕ್ರಮ ಇದೆ, ಅದು ಅಂತ್ಯವಾಗುತ್ತೆ. ಇಷ್ಟು ಕಾರ್ಯಕ್ರಮ ಈ ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳು. ನಾವು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿಂದ ಚಿಕ್ಕರಸಿಂಕೆರೆ ಗ್ರಾಮದಿಂದ ಬಂದಿದ್ದೀವಿ. ನಾವು ಪೂಜಾ ಕುಣಿತ ಅಂತಾರಾಷ್ಟ್ರೀಯ ಪೂಜಾ ಕುಣಿತ ಕಲಾವಿದರು. ನಾವು ಪ್ರತಿ ವರ್ಷ ಇಲ್ಲಿ ಈ ಸಂಜೀವಿನಿ ಕ್ಷೇತ್ರ ನಗರದಲ್ಲಿ ಈ ಸ್ವಾಮಿ ಕೃಪೆಗೆ ಕಾರ್ಯಕ್ರಮ ನೀಡ್ತಾ ಬರ್ತಿರ್ತೀವಿ. ನಮ್ಮ ಈ ಅಣ್ಣ ಸಾಹೇಬರು ನಮ್ಮನ್ನ ಮಂಡ್ಯದಿಂದ 80 ಜನ ಕಲಾವಿದರನ್ನ ಇಲ್ಲಿಗೆ ಪ್ರತಿ ವರ್ಷ ಕರೆಸ್ಕೊಳ್ತಾ ಇದ್ದಾರೆ. ಪೂಜಾ ಕುಣಿತ, ಡೊಳ್ಳು ಕುಣಿತ, ವೀರಗಾಸೆ, ಚಿಲಿಪಿಲಿ ಗೊಂಬೆ, ಸೋಮನ ಕುಣಿತ, ಪಟ ಕುಣಿತ, ಈಗ ಹಲವಾರು ಜಾನಪದ ಕಲಾ ಸಂಸ್ಕೃತಿಯನ್ನು ಈಗ ಸಂಜೆ ಈ ಸ್ವಾಮಿ ಕೃಪೆ ಪಾತ್ರಕ್ಕೆ 6 ಗಂಟೆಗೆ ನಾವು ಈ ಮುಖ್ಯ ಬೀದಿಗಳಲ್ಲಿ ಜಾನಪದ ಕಲೆಯನ್ನು ಪ್ರದರ್ಶನ ನೀಡ್ಕೊಂಡು ಹೋಗುವಂತ ನಾವು ಬಂದಿದ್ದೀವಿ ಸರ್. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಚಿಕ್ಕರಸಿನಕೆರೆ CS ಕುಮಾರ್ ಅಂತ ನಮ್ಮ ಹೆಸರು. ಅಂತಾರಾಷ್ಟ್ರೀಯ ಪೂಜಾ ಕುಣಿತ ಕಲಾವಿದರು. ಸಂಪರ್ಕಿಸಬೇಕಾದ ನಮ್ಮ ನಂಬರು 9880263109. ನಮ್ದು ಈಗ ನಮ್ಮ ಮೊಬೈಲ್ ನಂಬರ್ ಇರುತ್ತೆ. ಇದನ್ನ ಯಾವುದೇ ಒಂದು ಶುಭ ಸಮಾರಂಭ ಜಾನಪದ ಕಲೆಗಳಿಗೆ ಈ ನಂಬರ್ ಸಂಪರ್ಕಿಸಿದ್ರೆ ನಾವು